अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। डिप्टी कमिश्नर बी फौजिया तरन्नुम ने किया चिंचोली का दौरा और मुख्तलिफ मकामात का लिया जायजा। सामाइन, तालुका चिंचोली में जिला कलेक्टर बी फौजिया तरन्नुम के पहुंचते ही उन्होंने चिम्मा इदलई का दौरा किया और गांव में किए जाने वाले अंदरूनी रिजर्वेशन सर्वे का मुशाहिदा किया। इसके बाद आपने म्युनिसिपल कॉरपोरेशन के दाखिली उमूर का जायजा लेते हुए फाइलों को चेक करने के बाद म्युनिसिपल अमले के साथ मीटिंग की और बल्दिया के अंदरूनी शिकायत और मसाइल के बारे में जामे मालूमात हासिल की। आपने न सिर्फ ओहदेदारों की सरजनिश की बल्कि मुकर्ररा वक्त में काम को मुकम्मल करने की तंबीह की। आपने सहाफ़ियों से बात करते हुए कहा कि चिंचोली पुल के काम और दीगर कामों के लिए फंड्स की फहरिस्त 2.5 करोड़ तक की बनाई गई है, जबकि ये रुकने असम्बली चिंचोली और महकमे के इल्म में लाया गया है। आपने ओहदेदारों को हिदायत दी कि वह आवाम के करीब होकर काम करें और किसी भी किस्म की लोगों को परेशानी ना हो। उन्होंने म्युनिसिपल ऑफिसर को हिदायत दी कि वो बायोमेट्रिक के जरिए हाजिरी को लाजिम करें और हाजिरी न देने वालों की हाजिरी काट दी जाए। आपने मजीद कहा कि शहर में 500 से ज्यादा तिजारत परमिट मौजूद हैं। तिजारती इजाजतनामा ऑनलाइन जमा कराई जाए और 15 दिनों के अंदर कार्रवाई मुकम्मल की जाए। इसके बाद आपने लैंड आर्मी डिपार्टमेंट की तरफ से चिंचोली में जारी कामों के बारे में जामे मालूमात हासिल की और जल्द अज जल्द काम को मुकम्मल करने का मशवरा दिया। आपने चंदापुर इंडोर स्पोर्ट स्टेडियम की खस्ता हालत देखकर कहा कि तहकीकात जारी है, रिपोर्ट की बुनियाद पर कार्रवाई की जाएगी। इस मौके पर आनंद कुमार टैगर, सदर बल्दिया चिंचोली, नायब सदर सुल्ताना बेगम खलील पटेल, स्टैंडिंग कमेटी के सदर जगन्नाथ गुत्तेदार, सेडम एसी प्रभु रेड्डी, तहसीलदार सुबन्ना जमखंडी, काशीनाथ धनी, चीफ ऑफिसर चिंचोली, अब्दुल बासित, अनवर खतीब, सैयद शब्बीर, अहमद बागवान के अलावा दीगर अहबाब मौजूद थे। ನಂತರ ಬೇಕಂದ್ರೆ ನಾವು ಶೇರ್ ಮಾಡ್ತೀವಿ। ಸ್ವಲ್ಪ ಎಲ್ಲರೂ ಹೊಂದಾಣಿಕೆ ಮಾಡಿ ಜೂನ್ 5ನೇ ತಾರೀಕು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಮಹತ್ವಪೂರ್ವ ತೀರ್ಮಾನ ಆಗಿದೆ। ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಹಮತಿ ನೀಡಿದ್ದಾರೆ। ಅದಕ್ಕೆ ಜೂನ್ 5ನೇ ತಾರೀಕು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವ ಪರಿಸರ ದಿನಾಚರಣೆ, ಅದೇ ದಿನ ಅಂಗವಾಗಿ ನಾವು ಒಳ್ಳೆ ಒಂದು ಆಚರಣೆ ಕಾರ್ಯಕ್ರಮ ಎಲ್ಲ ಡಿಸೇಬಲ್ಡ್ ಯಾರ್ಯಾರು ನಮ್ಮ ಡಿಸೇಬಲ್ಡ್ ಇದ್ದಾರೆ ಅವ್ರಿಗೆ ಕರೆಸಿ ಯಾರ್ಯಾರು ನಮ್ಮ PKಗಳಿಗೆಲ್ಲ ಸೇರಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದು ಒಂದು ತೀರ್ಮಾನ ಆಗಿದೆ। ಎಲ್ಲರೂ ಸೇರಿ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಮಾಡ್ತಾರೆ ಅಂತ। ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿ ಖಾತಾದು ಎಕ್ಸ್ಟೆನ್ಷನ್ ಆಗಿದೆ, ಅದನ್ನು ಆದಷ್ಟು ಬೇಗ ವಿತರಣೆ ಆಗಬೇಕು ಅಂತ ಅದು ಒಂದು ಮಹತ್ವಪೂರ್ಣ ತೀರ್ಮಾನ ಆಗಿದೆ। ಅದಲ್ಲದೆ ನಾವು ನಮ್ಮ ಟ್ರೇಡ್ ಲೈಸೆನ್ಸ್ಗಳು 500ಕ್ಕಿಂತ ಜಾಸ್ತಿ ಇದೆ ಅಂತ ಚಿಂಚೋಳಿಯಲ್ಲಿ ಹೇಳಿದ್ದಾರೆ। ಆ 500ಕ್ಕಿಂತ ಜಾಸ್ತಿ ಇರೋದು ಟ್ರೇಡ್ ಲೈಸೆನ್ಸ್ಗಳು ನಾವು ಎಲ್ಲ ಆನ್ಲೈನ್ ಅಪ್ಡೇಷನ್ ಮಾಡಿಸಿ ಒಂದು 10-15 ದಿವಸ ಒಳಗಡೆ ಎಲ್ಲ ಕಡೆದು ಎಷ್ಟು ಅರ್ಜಿಗಳು ಬಂದಿದೆ ವಿಲೆ ಮಾಡಬೇಕು ಮತ್ತು ಹೊಸದಾಗಿ ಮಾರ್ಕೆಟಲ್ಲಿಗೆ ಹೋಗಿ ಕ್ಯಾಂಪ್ ಮೋಡಲ್ಲಿ ಟ್ರೇಡ್ ಲೈಸೆನ್ಸ್ ವಿತರಣೆ ಆಗಬೇಕು ಅಂತ ಒಂದು ತೀರ್ಮಾನ ಆಗಿದೆ। ಅದಲ್ಲದೆ ಸಾಕಷ್ಟು ಮೆಂಬರ್ಗಳು ಅವರವ್ರ ವಾರ್ಡ್ಗಳದ್ದು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ, ಅವ್ರು ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿದ್ದಾರೆ। ಎಲ್ಲಿ ಯಾವ್ಯಾವ ದೊಡ್ಡ ಕಾಮಗಾರಿಗಳು ನಾವು ಇನ್ನೂ ಹಣದು ವ್ಯವಸ್ಥೆ ಮಾಡಬೇಕು, ಎಸ್ಪೆಷಲಿ ನಮ್ಮ ಚಿಂಚೋಳಿ ಬ್ರಿಡ್ಜ್ ಸಂಬಂಧಪಟ್ಟ ಕಾಮಗಾರಿ 2.5 ಕೋಟಿವರೆಗೆ ನಮಗೆ ಬೇಕಾಗಿರೋದು, ಅದ್ರ ಬಗ್ಗೆ ಸಹ ಈಗಲೇ ಮಾನ್ಯ ಶಾಸಕರ ಜೊತೆ ಫೋನಲ್ಲಿ ಮಾತಾಡಿ ಅವ್ರಿಗೆ ನಾವು ವಿವರಣೆ ಕೊಟ್ಟಿದ್ದೀವಿ। ಅವ್ರನ್ನು ನಮಗೆ ಹೇಗೆ ಸಹಕಾರ ಮಾಡ್ತಾರೆ ಚಿಂಚೋಳಿ ಬ್ರಿಡ್ಜ್ ಕಾಮಗಾರಿ ಮುಕ್ತಾಯ ಆಗೋದಲ್ಲಿ, ಮತ್ತು ಕುಡಿಯೋ ನೀರು ಸಮಸ್ಯೆಯ ಬಗ್ಗೆ ಚರ್ಚೆ ಆಗಿದೆ। ಎಲ್ಲಿ ನಾವು ಮೋಟರ್ ರಿಪೇರ್ ಮಾಡಬೇಕಾಗಿರೋದು ಅದ್ರ ಬಗ್ಗೆನೂ ನಾವು ತೀರ್ಮಾನಗಳು ತಗೊಂಡಿದ್ದೀವಿ। ಇನ್ನೊಂದು ಮೀಟಿಂಗ್ ನಾವು KUWSTB ಅವ್ರ ಜೊತೆ ಕಲಬುರಗಿಯಲ್ಲಿ ಮುಂದಿನ ವಾರದಲ್ಲಿ ಮಾಡ್ತೀವಿ। ಅಲ್ಲಿ ಏನೇನು ನಿರ್ಣಯ ತಗೊಳ್ತೀವಿ ಅದ್ರ ಬಗ್ಗೆ ಸಹ ತಮ್ಮೆಲ್ಲರಿಗೆ ತಿಳಿಸ್ತೀವಿ। ಸಮಗ್ರವಾಗಿ ನಾವು ಏನು ಹೇಳಬೇಕಂದ್ರೆ ಎಲ್ಲರದು ಒಂದೇ ಉದ್ದೇಶ ಇದೆ, ಬಾಡಿ ಇರಬಹುದು, ಅಧಿಕಾರಿ ವರ್ಗನವ್ರು ಇರಬಹುದು, ನಾವು ಎಲ್ಲರೂ ನೋಡಬೇಕಾಗಿರೋದು ಒಂದು ಸುಂದರ ಸ್ವಚ್ಛ ಚಿಂಚೋಳಿ। ಅದರ ಪ್ರಯತ್ನದಲ್ಲಿ ನಾವು ಏನೇನು ಕಾರ್ಯ ಯಾರ್ಯಾರು ಮಾಡಬೇಕು ಅದ್ರ ಬಗ್ಗೆ ಈಗಾಗಲೇ ಎಲ್ಲ ಎಂಪ್ಲಾಯೀಸ್ಗೆ ಸಹ ವಾರ್ನಿಂಗ್ ಕೊಟ್ಟಾಗಿದೆ। ಅವ್ರು ಸಮಯದಲ್ಲಿ ಬರಬೇಕು ಕಚೇರಿಗೆ, ಸಕಾಲದಲ್ಲಿ ಎಲ್ಲ ಅರ್ಜಿಗಳದ್ದು ವಿಲೆ ಮಾಡಬೇಕು, ಜನರ ಸಮೀಪ ಇರೋ ರೀತಿ ಒಂದು ಆಡಳಿತ ನಡೆಸ್ಕೋಬೇಕು, ಜನರಿಗೋಸ್ಕರನೇ ಅವ್ರು ಸೇವೆ ಸಲ್ಲಿಸ್ತಾ ಇರೋದು। ಹಾಗಾಗಿ ಒಂದು ಸೇವೆ ಭಾವನೆಯಿಂದ ಒಳ್ಳೆ ಕೆಲಸ ಮಾಡಬೇಕು ಅಂತ ಈಗಾಗಲೇ ಅವರೆಲ್ಲರಿಗೆ ಹೇಳ್ಕೊಟ್ಟಿದ್ದೀವಿ। ಯಾರ್ಯಾರು ಎಂಪ್ಲಾಯೀಸ್ ಬರ್ತಾ ಇಲ್ಲ ಬಯೋಮೆಟ್ರಿಕ್ ಅಟೆಂಡೆನ್ಸ್ ತಗೊಳ್ಬೇಕು ಮತ್ತು ಸಂಬಳಗಳು ಬಯೋಮೆಟ್ರಿಕ್ ಅಟೆಂಡೆನ್ಸ್ಗೆ ಅಟ್ಯಾಚ್ ಮಾಡಬೇಕು ಅಂತ ಹೇಳಿದ್ವಿ। ಅವ್ರು ಬಯೋಮೆಟ್ರಿಕ್ ಮಾಡಿದ್ದಾರೆ ಅಂತ ಆ ದಿನ ಅದು ಸಂಬಳ ಡ್ರಾ ಆಗಬೇಕು, ಇಲ್ಲಾಂದರೆ ರಜಾ ಅಂತ ಅವ್ರದ್ದು ಡಿಕ್ಲೇರ್ ಆಗಬೇಕು ಅಂತ। ಅದನ್ನು ಆಲ್ರೆಡಿ TMC
ಚೀಫ್ ಆಫೀಸರ್ ಹೇಳಿದ್ದಾರೆ, ಮುಖ್ಯಾಧಿಕಾರಿ ಹೇಳಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ ಅಂತ ಇದೇ ಪದ್ಧತಿ ಕಂಟಿನ್ಯೂ ಆಗಬೇಕು. ಚಿಂಚೋಳಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೇನು ಹೆಲ್ತ್ ಸೆಕ್ಷನ್ ಅವ್ರಿಗೆ ಸ್ಯಾನಿಟೇಷನ್ ಅವ್ರಿಗೆ ಹೇಳಿದ್ದೀನಿ. ಸ್ವಲ್ಪ ಕೊರತೆ ಇದೆ ಅಂತ, ಸಿಬ್ಬಂದಿಗಳದ್ದು ಕೊರತೆ ಇದೆ ಅಂತಲೂ ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ನಾವು ಬಗೆಹರಿಸೋದು ಒಂದು ಪ್ಲ್ಯಾನ್ ಮಾಡಿ ಮುಂದಿನ ಮೀಟಿಂಗ್ವರೆಗೆ ಐ ಥಿಂಕ್ ದೇ ವಿಲ್ ಬಿ ಅ ಸೊಲ್ಯೂಷನ್. ಇಷ್ಟೆಲ್ಲ ಚರ್ಚೆ ಆಯಿತು. ಬೇರೆ ಏನಾದ್ರು ನೀವು ಕೇಳೋದು ಇದೆ?